ಇವತ್ತಿನ ಯುವ ಜನತೆ ಅರ್ಧ ಜನ ಸೋಷಿಯಲ್ ಮೀಡಿಯಾದಿಂದ ಕೆಟ್ಟು ಹೋಗ್ತಾ ಇದ್ದಾರೆ. ಉಳಿದರ್ಧ ಜನ ಮಾದಕ ವಸ್ತುಗಳಿಂದ ಕೆಟ್ಟು ಹೋಗ್ತಾ ಇದ್ದಾರೆ. ಹಳ್ಳ ಹಿಡಿದಿರುವ ಈ ವ್ಯವಸ್ಥೆಯಿಂದ ಖಡಕ್ ಪೊಲೀಸ್ ಆಫೀಸರ್ ಸಿಂಹಿಣಿ ಸೆಳೆದಿದ್ರೆ ಹೇಗಿರುತ್ತೆ ಅಲ್ವಾ? ಈ ಒಂದು ವ್ಯವಸ್ಥೆ ದಿಕ್ಕು ತಪ್ಪೋದಕ್ಕೆ ಕಾರಣವಾದವರು ಹಣ, ರಾಜಕೀಯ, ರೌಡಿಸಂ ಮುಂತಾದ ಬಲಗಳಿಂದ ಸಾಕಷ್ಟು ಬಲ ಪಡೆದವರು. ಎಲ್ಲರನ್ನ ಈ ಅಧಿಕಾರಿ ತನ್ನದೇ ಆದ ತಂಡವನ್ನು ಕಟ್ಟಿ ನಿಂತರೆ ಆಕೆ ನವಯುಗದ ದುರ್ಗೆಯ ರೀತಿ ಎಲ್ಲರಿಗೂ ಪರಿಣಾಮ ಬೀರ್ತಾಳೆ. ಆಕೆಯ ಶ್ರದ್ಧೆ, ಪ್ರಾಮಾಣಿಕತೆಗೆ ಭ್ರಷ್ಟರು ತಲೆಬಾಗಲೇಬೇಕು. ಆಕೆಯ ಜೊತೆ ಬದಲಾದ ಯುವಕ ಯುವತಿಯರು ಆಕೆಯ ಕೆಲಸದ ಜೊತೆ ಕೈಜೋಡಿಸಿದ್ರೆ ರಾಮರಾಜ್ಯ ಸ್ಥಾಪನೆಯಾಗುತ್ತೆ ಎಂಬ ಚಿತ್ರಣವನ್ನು ಮೂಡಿಸಿರುವ ಸಿನಿಮಾ ಇತ್ತೀಚೆಗೆ ಬಿಡುಗಡೆ ಆಯಿತು. ಅದು ಸಾಬೀತು ಕೂಡ ಪಡಿಸ್ತು. ಏನಿದು ವಿಷಯ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಈ ಸಿನಿಮಾದ ಭೀಮತೂಕ ಲೇಡಿ ಆಫೀಸರ್ ಹಾಗೂ ಅವರ ನಟನೆ. ಪೊಲೀಸ್ ಆಫೀಸರ್ ಆಗಿ ತಮ್ಮ ಮೊದಲ ಚಿತ್ರದಲ್ಲಿ ನಟಿಸಿ ಛಾಪನ್ನು ಮೂಡಿಸಿದವರು ಪ್ರಿಯಾ ಶತಮಶನ. ಈ ಚಿತ್ರವನ್ನು ನೋಡಿ ಬಂದಂಥವರು ಪ್ರಿಯಾ ಅವರ ನಟನೆ ಹಾಗೂ ಬೆಂಕಿ ಅಂತ ಡೈಲಾಗ್ಗೆ ಫಿದಾ ಆಗಿದ್ದಾರೆ. ಈ ಸಿನಿಮಾದಲ್ಲಿ ನಟಿಯ ಇನ್ಸ್ಪೆಕ್ಟರ್ ಗಿರಿಜಾ ಅವರ ಪಾತ್ರ ಪ್ರಭಾವ ಬೀರಿದ ಮೊದಲ ಸಿನಿಮಾ ಆದರೂ ಕೂಡ ಅವರ ನಟನೆಯಲ್ಲಿ ಪ್ರೌಢತೆ ತುಂಬಿದೆ. ಮೊದಲ ಸಿನಿಮಾ ಎಂಬ ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ನಟಿಸಿದ್ದಾರೆ. ಮುಖ್ಯವಾಗಿ ಅವರ ಪಾತ್ರಕ್ಕೆ ಹಾಗೂ ಧರಿಸಿದಂಥ ಉಡುಪಿಗೆ ತಕ್ಕನಾದ ನ್ಯಾಯವನ್ನು ಒದಗಿಸಿದ್ದಾರೆ. ಇಂತಹ ಅದ್ಭುತ ಪ್ರತಿಭೆಯನ್ನು ಕನ್ನಡ ನಾಡಿಗೆ ಹುಡುಕಿಕೊಟ್ಟಂತಹ ದುನಿಯಾ ವಿಜಯ್ಗೆ ಒಂದು ವಂದನೆಯನ್ನು ಸಲ್ಲಿಸೋಣ. 2021ರಲ್ಲಿ ಬಂದಂತಹ ದುನಿಯಾ ವಿಜಯ್ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು ಆ ಸಲಗ ಸಿನಿಮಾದಲ್ಲಿ. ಇಂದು ಹೊಸ ಕಲಾವಿದರಾದ ಮಂಜು ಅವರು ಕೂಡ ಈ ಸಿನಿಮಾದಲ್ಲಿ ಮಿಂಚಿದ್ರು. ಇನ್ನು ಈ ಚಿತ್ರದ ಪ್ರಮುಖ ಆಕರ್ಷಣೆ ಗಿರಿಜಾ ಪಾತ್ರ. ಅಂದಹಾಗೆ ಈ ಸಿನಿಮಾಗೆ ಹೊಸಬರಾದರೂ ಕೂಡ ನಟನೆಗೆ ಹೊಸಬರಲ್ಲ. ರಂಗಭೂಮಿಯ ಮೂಲಕ ಬಂದಿರುವಂಥ ಇವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಭೀಮಾ ಅವರ ಮೊದಲ ಸಿನಿಮಾ ಏನಲ್ಲ, ಈ ಹಿಂದೆಯೂ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಭೀಮಾ ಅವರ ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ತಂದುಕೊಟ್ಟಂತಹ ಸಿನಿಮಾ. ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಮೊದಲ ಸಿನಿಮಾ ಭೀಮಾ. ಮೈಸೂರಿನ ಮೂಲದವರಾದ ಪ್ರಿಯಾ ಅವರು ಒಂದು ಮಧ್ಯಮ ಹಾಗೂ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದವರು. ಹಿಂದಿನಿಂದಲೂ ತುಂಬ ಚುರುಕು ಸ್ವಭಾವದವರಾಗಿದ್ದ ಇವರು ಓದಿನಲ್ಲಿ ತುಂಬಾ ಮುಂದಿದ್ದರು. ನಟನೆ, ಗಾಯನ ಹಾಗೆಯೇ ಫ್ಯಾಷನ್ ಡಿಸೈನಿಂಗ್ ಮೊದಲಾದ ಹವ್ಯಾಸಗಳಲ್ಲಿ ಅವರಿಗೆ ಮೊದಲಿನಿಂದಲೂ ಅಭಿರುಚಿ ಇತ್ತು. ಶಾಲಾ ಕಾಲೇಜು ದಿನಗಳಲ್ಲಿ ಮುಂದೆ ತಾವು ಒಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಒಂದು ಆಶಯವನ್ನು ಕಂಡಿದ್ದರು. ಭೀಮಾ ಚಿತ್ರದ ಮೂಲಕ ಸಾಕಾರವಾಗಿದೆ ಅಂತಾನೆ ಹೇಳ್ಬೋದು. ಮಂಡ್ಯ ರಮೇಶ್ ಅವರ ನಟನಾ ಶಾಲೆಯಲ್ಲಿ ಪ್ರಿಯಾ ಅವರು ನಟನೆಯನ್ನು ಕಲಿತವರು. ಈ ಒಂದು ಶಾಲೆಯಲ್ಲಿ 2009 ಹಾಗೂ 10ರಿಂದಲೂ ಇವರು ವಿದ್ಯಾರ್ಥಿಯಾಗಿದ್ದರು. ಇವರ ರಂಗಭೂಮಿಯ ಅನುಭವಕ್ಕೆ ಒಂದು ದಶಕಕ್ಕೂ ಮೀರಿದ ವಯಸ್ಸು. ಈ ಒಂದು ಬುದ್ಧ, ಕೋಟಿ, 2021, ರಾಮರೇ ಮೊದಲಾದ ಚಿತ್ರಗಳಲ್ಲಿ ಪ್ರಿಯಾ ನಟಿಸಿದ್ದಾರೆ. ಈಗ ರಿಲೀಸ್ ಆದ ಭೀಮಾ ಸಿನಿಮಾ ಇವರ ವೃತ್ತಿ ಬದುಕಿನ ಬೆಂಚ್ ಮಾರ್ಕ್ ಸಿನಿಮಾ ಆಗಿದೆ. ಸಿನಿಮಾದಲ್ಲಿ ಇವರು ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ರೌಡಿಗಳಿಗೆ ಆವಾಸ ಆಗ್ತಾ ಇದ್ದರೆ ನೋಡಿದ್ರೇ ರೋಮಾಂಚನವಾಗಿರುತ್ತೆ. ಸಮಾಜದಲ್ಲಿ ಇಂತಹ ಅಧಿಕಾರಿಗಳು ಇದ್ದರೆ ಸಮಾಜ ಬದಲಾಗೋದಕ್ಕೆ ಹೆಚ್ಚಿನ ಸಮಯ ಬೇಡ ಅನ್ನೋದು ಸಿನಿಮಾ ನೋಡಿದವರ ಅಭಿಪ್ರಾಯ. ಅನೇಕ ನಾಟಕಗಳಲ್ಲಿ ಅಭಿನಯಿಸಿರುವ ಪ್ರಿಯಾ ಹಲವು ಸ್ಟೇಜ್ ಶೋಗಳನ್ನು ಕೊಟ್ಟ ಕಲಾವಿದೆ. ಹಾಗಾಗಿ ಯಾವುದೇ ಪಾತ್ರ ಕೊಟ್ಟರೂ ಅದಕ್ಕೆ ತಕ್ಕನಾದ ಹಾವಭಾವ ರೂಪಿಸಿಕೊಳ್ಳೋದು ಅವರಿಗೆ ಕಷ್ಟವಾದ ಕೆಲಸ ಏನಲ್ಲ. ರಂಗಭೂಮಿಯ ಅಭಿನಯ ಇದೆಯಲ್ಲ, ಅದನ್ನು ಎಲ್ಲ ಒಂದು ಥರದ ಅಭಿನಯದ ತಾಯಿ ಅಂತಾನೆ ಹೇಳಬಹುದು. ರಂಗಭೂಮಿಯಿಂದ ಬಂದು ಸಿನಿಮಾದಲ್ಲಿ ಭವ್ಯವಾಗಿ ಬೆಳೆದು ನಿಂತ ಹಲವು ಉನ್ನತ ನಟ ನಟಿಯರು ಇದ್ದಾರೆ. ರಂಗಭೂಮಿ ಯಾವುದೇ ಕಲಾವಿದನಿಗೆ ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತೆ. ನಿಜ ಜೀವನದಲ್ಲೂ ಕೂಡ ಈ ಪ್ರಿಯ ನೇರ ನಡೆ ನುಡಿಯವರು. ಯಾವಾಗಲೂ ಕೂಡ ಒಂದು ಮುಖದಲ್ಲಿ ನಗುವನ್ನು ಇಟ್ಟುಕೊಂಡು ಮಾತನಾಡುವಂಥ ಇವರು ಬೋಲ್ಡ್ ಮನಸ್ಥಿತಿ ಉಳ್ಳವರು. ಹೀಗಾಗಿ ಭೀಮಾ ಚಿತ್ರದ ಪಾತ್ರ ಅವರಿಗೆ ಹೆಚ್ಚು ಒಪ್ಪಿದೆ ಅಂತಲೇ ಹೇಳ್ಬೋದು. ಈ ಪ್ರಿಯಾ ಕಲರ್ಸ್ ವಾಹಿನಿಯ ಕೆಲವು ಸೀರಿಯಲ್ಗಳಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಂದಲ್ಲ ಎರಡಲ್ಲ ಎಂಬ ಚಿತ್ರಕ್ಕೆ ಇವರೇ ಮುಖ್ಯ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ. ಭೀಮಾ ಚಿತ್ರಕ್ಕೆ ಇವರ ಆಯ್ಕೆ ಆಗಿದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಅಂತಲೇ ಹೇಳ್ಬೋದು. ಪ್ರಿಯಾ ಅವರ ಪರಿಚಯ ಈ ಒಂದು ವಿಷಯಕ್ಕೂ ಅಂತ ಹೇಳಿದ್ರೆ ಸಿನಿಮಾಕ್ಕೂ ಮುಂಚೆನೇ ಅವರ ಪತಿ ಅವಿನಾಶ್ ಏನಿರ್ತಾರೆ ಅವರ ಕಡೆಯಿಂದ ವಿಜಯ್ ಅವ್ರಿಗೆ ಆಗಿರುತ್ತೆ. ಇವರ ಪತಿ ಬೇರೆ ಯಾರೂ ಅಲ್ಲ, ಅವರೇ ಅವಿನಾಶ್ ಶತವರ್ಷನ್. ಇವರು ಕೂಡ ಒಬ್ಬ ಅದ್ಭುತ ಕಲಾವಿದ. ಕನ್ನಡಕ್ಕಾಗಿ ಒಂದೊಂದು ಒತ್ತಿ, ಹೊಂದಿಸಿ ಬರೆಯಿರಿ, ರಂಗನಾಯಕ, ದಯವಿಟ್ಟು ಗಮನಿಸಿ, ಹೀಗೆ ಮುಂದಾದ ಚಿತ್ರಗಳಲ್ಲಿ ಅವರನ್ನು ನೀವು ನೋಡಿರ್ತೀರಿ.
ಗಂಡ ಹೆಂಡತಿ ಇಬ್ಬರು ಕೂಡ ಒಳ್ಳೆಯ ಕಲಾವಿದರು ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಇನ್ನು ಸಲಗ ಸಿನಿಮಾದಲ್ಲಿ ಕೆಲಸ ಮಾಡಲು ದುನಿಯಾ ವಿಜಯ್ ಅವರು ಹೊಸ ಕಲಾಪಡೆಯನ್ನು ಹುಡುಕ್ತಾ ಇದ್ರು. ಈ ಸಲಗ ಚಿತ್ರದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಡೆದಾಗ ಅಲ್ಲಿ ಪ್ರಿಯಾ ಅವರನ್ನು ನೋಡಿದಂಥ ವಿಜಯ್ ಅವರು ತಮ್ಮ ಮುಂದಿನ ಭೀಮಾ ಚಿತ್ರಕ್ಕೆ ಅವರನ್ನು ಆಯ್ಕೆ ಮಾಡ್ತಾರೆ. ವಿಜಯ್ ಅವರು ಸ್ವತಃ ಒಂದು ಸೈಡ್ ರೋಲ್ಗಳಲ್ಲಿ ನಟಿಸ್ಬಿಟ್ಟು ಸ್ಟಂಟ್ಗಳಲ್ಲಿ ಅಭಿನಯಿಸಿ ಅದೆಲ್ಲವನ್ನು ದಾಟ್ಕೊಂಡು ಬಂದು ನಾಯಕರಾಗಿ ಭರ್ತಿ ಪಡೆದಂಥವ್ರು. ಹಾಗಾಗಿ ಅವರಿಗೆ ಹೊಸ ಪ್ರತಿಭೆಗಳ ಮೇಲೆ ಒಂದು ಆಸೆ ಇರುತ್ತೆ. ಹೊಸ ಪ್ರತಿಭೆಗಳು ಮುನ್ನೆಲೆಗೆ ಬರಬೇಕು ಅಂತ ಶ್ರಮ ವಹಿಸ್ತಾರೆ. ಹಲವು ಸ್ಟಾರ್ ನಟ ನಟಿಯರು ಕೂಡ ಇದೇ ರೀತಿಯಾಗಿ ಬಂದಂಥವ್ರು. ಹಾಗೆ ನೋಡೋಕ್ಕೆ ಹೋದರೆ ಈಗೀಗ ಬರುವಂತಹ ಹಲವು ಸ್ಟಾರ್ ನಟ ನಟಿಯರ ಸಿನಿಮಾ ರಿಲೀಸ್ ಆಗ್ತಾ ಇದ್ದ ಹಾಗೇ ಮಕಾಡೆ ಮಲ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಹೊಸ ಪ್ರತಿಭೆಗಳನ್ನು ಕರ್ಕೊಬಂದು ಹೊಸ ಕಲಾವಿದರನ್ನು ಕರ್ಕೊಂಡು ಚಿತ್ರವನ್ನು ನಿರ್ಮಿಸಿ ದುಡ್ಡು ಹಾಕಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಧೈರ್ಯ ಬೇಕು. ಅದು ವಿಜಯ್ ಅವರಲ್ಲಿದೆ. ಇದೇ ರೀತಿ ದುನಿಯಾ ಸೂರಿ ಅವರು ಕೂಡ ಈ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿ ಸಕ್ಸಸ್ ಆಗಿದ್ದರು. ಅವರಿಂದ ಅನೇಕ ಪ್ರತಿಭೆಗಳು ಬೆಳಕಿಗೆ ಬರೋದಕ್ಕೆ ಸಹಾಯ ಆಯಿತು. ವಿಜಯ್ ಅವ್ರಿಗೂ ಅವಕಾಶ ಕೊಟ್ಟಿದ್ದು ಇದೇ ದುನಿಯಾ ಸೂರಿ. ಹಾಗಾಗಿ ಇವತ್ತಿಗೂ ಕೂಡ ಅವರನ್ನು ತಮ್ಮ ಗುರುಗಳು ಅಂತಾರೆ. ಭೀಮಾ ಚಿತ್ರದ ನಾಯಕಿ ಅಶ್ವಿನಿ ಅವರು ಕೂಡ ಚಿತ್ರರಂಗಕ್ಕೆ ಸಿಕ್ಕ ನೂತನ ಪ್ರತಿಭೆ. ಅವರ ನಟನೆಯೂ ಕೂಡ ತುಂಬ ಚೆನ್ನಾಗಿದೆ. ಈ ಪ್ರಿಯಾ ತರಹದ ಕಲಾವಿದರ ಅವಶ್ಯಕತೆ ಚಿತ್ರರಂಗಕ್ಕೆ ಇದೆ ಅಂದರೆ ತಪ್ಪಾಗಲ್ಲ. 2022ರಿಂದಲೇ ಭೀಮಾ ಚಿತ್ರದ ಚಿತ್ರೀಕರಣ ಶುರುವಾಗಿತ್ತು. 2 ವರ್ಷದ ಬಳಿಕ ರಿಲೀಸ್ ಆಗಿರುವ ಭೀಮಾ ಇದೀಗ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ. ದುನಿಯಾ ವಿಜಯ್ ಅವರ ನಟನೆಗಿಂತಲೂ ಪ್ರಿಯಾ ಅವರ ನಟನೆಗೆ ಹೆಚ್ಚು ಜನ ಮಾರು ಹೋಗಿದ್ದಾರೆ. ಅವರ ಅಭಿನಯದ ಬಗ್ಗೆ ಇದುವರೆಗೂ ಕೂಡ ಯಾರೂ ಒಂದು ನೆಗೆಟಿವ್ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಭೀಮಾ ಚಿತ್ರದಲ್ಲಿರುವ ಕ್ರೌರ್ಯ, ರಕ್ತಪಾತ, ಸೆನ್ಸರ್ ಇಲ್ಲದ ಡೈಲಾಗ್ಗಳು ಇದೆಲ್ಲದರ ಹೊರತಾಗಿ ಒಂದಷ್ಟು ಗಂಭೀರ ಮತ್ತು ಗಮನಾರ್ಹ ಅಂಶಗಳಿವೆ. ಯಾವುದೇ ಒಂದು ಕೆಟ್ಟ ವ್ಯವಸ್ಥೆ ಬೆಳೆಯೋದಕ್ಕೆ ರೌಡಿಗಳ ಜೊತೆ ಅವರನ್ನ ಮಟ್ಟ ಹಾಕಬೇಕಾದಂತಹ ಕೆಲ ರಾಜಕಾರಣಿ ಹಾಗೂ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಸಾಥ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಕೆಲವು ರಾಜಕಾರಣಿಗಳನ್ನು ಹಾಗೆಯೇ ರೌಡಿಗಳನ್ನು, ಭ್ರಷ್ಟ ಪೊಲೀಸ್ ಅಧಿಕಾರಿಗಳನ್ನು ನೇರವಾಗಿ ತೋರಿಸ್ತಾರೆ. ಅಂಥವರ ನಡುವೆ ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ ಅನ್ನೋದನ್ನು ಪ್ರಿಯಾ ಅವರ ಪಾತ್ರ ನಿರೂಪಿಸುತ್ತದೆ. ಈ ಚಿತ್ರದಲ್ಲಿ ಅವರು ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳನ್ನು, ಆಫೀಸರ್ಗಳನ್ನು ದಿಟ್ಟವಾಗಿ ಎದುರಿಸುವಂತಹ ಸೀನ್ಗಳು ರೋಚಕವಾಗಿ ಮೂಡಿಬಂದಿದೆ. ಪ್ರಿಯಾ ಅವರು ಸಿನಿಮಾಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದಾರಂತೆ. ಅವರಿಗೆ ಟಿವಿ ನೋಡೋದು ಹಾಗೆಯೇ ಸಿನಿಮಾ ನೋಡೋದು ಅಂದರೆ ಎಲ್ಲಿಲ್ಲದ ಆಸಕ್ತಿ. ಸಿನಿಮಾದಲ್ಲಿ ತೋರಿಸುವಂತಹ ರಫ್ ಆ್ಯಂಡ್ ಟಫ್ ಪೊಲೀಸ್ ಅಧಿಕಾರಿಗಳ ಅನುಕರಣೆ ಮಾಡ್ತಾ ಇದ್ದಂತಹ ಪ್ರಿಯಾ ಅವ್ರಿಗೆ ತಾನೂ ಮುಂದೆ ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನೋ ಆಸೆ ಇತ್ತು. ಇವರಿಗೆ ರಂಗಭೂಮಿಯ ಜೊತೆ ನಂಟು ಶುರುವಾಗಿ ರೋಚಕ ಒಂದು ಕತೆ ಅಂತಲೇ ಹೇಳ್ಬೋದು. ಕಿರುತೆರೆ ಹಾಗೂ ಹಿರಿತೆರೆಯ ಹಲವು ಪಾತ್ರಗಳು ಅಂದರೆ ಚಿಕ್ಕ ಪುಟ್ಟ ಪಾತ್ರಗಳಿಗೆ ಬಣ್ಣ ಹಚ್ತಾರೆ. ಆದರೆ ಎಷ್ಟೇ ಪಾತ್ರಗಳನ್ನು ಮಾಡಿದ್ರೂ ಕೂಡ ನೋಡುಗರ ಮೇಲೆ ಪ್ರಭಾವ ಬೀರುವಂತಹ ಪಾತ್ರ ಮಾಡೋವರೆಗೂ ಕೂಡ ಯಾರೂ ಅವರನ್ನು ಗುರುತಿಸೋದಿಲ್ಲ. ಅದೇ ರೀತಿ ಪ್ರಿಯಾ ಅವರಿಗೆ ಗಿರಿಜಾ ಪಾತ್ರ ಒಂದು ಜೀವನದಲ್ಲೇ ತಿರುಗು ತಂದುಕೊಟ್ಟಂತಹ ಪಾತ್ರ ಅಂತಲೇ ಹೇಳಬಹುದು. ಪ್ರಿಯಾ ಹಾಗೂ ಅವಿನಾಶ್ ಇವತ್ತಿಗೂ ಕೂಡ ರಂಗಭೂಮಿಯ ಜೊತೆ ಅದೇ ಒಂದು ನಂಟನ್ನು ಇಟ್ಕೊಂಡಿದ್ದಾರೆ. ಈಗ ಅವರಿಗೆ ಭರವಸೆ ಹಾದಿ ಶುರುವಾಗಿದೆ. ಮುಂದೆ ಹೆಚ್ಚಿನ ಅವಕಾಶಗಳು ಸಿಗುವಂತಹ ನಿರೀಕ್ಷೆ ಇದೆ. ಈ ಪ್ರಿಯಾ ಅವರು ಇನ್ನಷ್ಟು ಹೆಚ್ಚಿನ ಪಾತ್ರಗಳಲ್ಲಿ ನಟಿಸಲಿ, ಇವರಿಗೆ ಇನ್ನಷ್ಟು ಹೆಚ್ಚಿನ ಅವಕಾಶಗಳು ಸಿಗ್ತಾ ಬರಲಿ, ಅವರ ನಟನಾ ಬದುಕು ಇನ್ನಷ್ಟು ಪ್ರಜ್ವಲಿಸುವ ಹಾಗೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.